ಹಲೋ ಗೈಸ್, ತುಂಬ ದಿನಗಳ ನಂತರ ಒಂದು ವ್ಲಾಗ್ ಮಾಡ್ತಾ ಇದ್ದೇನೆ. ಸಂಡೇದ್ದು ವ್ಲಾಗ್ ಆಯಿತಾ. ಬೆಳಿಗ್ಗೆ ಎದ್ಕೊಂಡು ಟೀ ಮಾಡ್ತಾ ಇದ್ದೇನೆ. 100ರಲ್ಲಿ ಒಂದು 80 ಜನರಿಗೆ ಬೆಳಿಗ್ಗೆ ಎದ್ದು ಟೀ ಕುಡಿಯುವ ಅಭ್ಯಾಸ ಇದ್ದೇ ಇರ್ತದೆ ಅಲ್ವಾ. ನೀವು ಕೂಡ ಟೀ ಕುಡಿತೀರಾ ಬೆಳಿಗ್ಗೆ? ಕಮೆಂಟ್ ಮಾಡಿ. ಟೀ ಎಲ್ಲ ಆದ ನಂತರ ಕಪ್ಪಿಗೆ ಹಾಕಿ ಕುಡಿಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ. ಬರೀ ಟೀ ಕುಡಿಲಿಕ್ಕೆ ಬೋರ್ ಅಲ್ವಾ, ಅದಕ್ಕೆ ಏನಾದರೂ ಒಂದು ಎಡೆಯಲ್ಲಿ ಜಗಿಲಿಕ್ಕೆ ಬೇಕಲ್ಲ, ಕರುಮ್ ಕುರುಮ್. ಹಾಗಾಗಿ ಪಕೋಡವನ್ನು ಇಟ್ಕೊಂಡಿದ್ದೇನೆ. ಟೀ ಕುಡಿದ ನಂತರ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಅಂತ ಹೇಳಿದರೆ, ಇದು ಶಾವಿಗೆ ಉಪ್ಪಿಟ್ಟು ಆಯಿತಾ, ಬೆಳಿಗ್ಗೆ ಮಾಡಿದ್ದು. ಅದು ಈಸಿ ಅಲ್ಲ ಮಾಡಲಿಕ್ಕೆ, ತುಂಬ ಸುಲಭ ಆಗ್ತದೆ ಅಂತ ಹೇಳಿ ಬೇಗ ಮಾಡ್ಬೋದು ಅಂತ ಹೇಳಿ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್, ಶಾವಿಗೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಬೇಗ ಬೇಗ ಕಟ್ ಮಾಡಿ ಇಟ್ಕೊಂಡೆ. ಕ್ಯಾರೆಟ್, ಈರುಳ್ಳಿ, ಹಾಗೆ ಮೆಣಸಿನಕಾಯಿ, ಶುಂಠಿ ಇದ್ರೂ ಕೂಡ ಒಳ್ಳೆಯದಾಗ್ತದೆ. ಇದರ ಡೀಟೇಲ್ಡ್ ರೆಸಿಪಿ ನಮ್ಮ ಅಕೌಂಟಲ್ಲಿದೆ. ಎಲ್ಲ ಕಟ್ ಮಾಡಿದ ನಂತರ ಒಂದು ಬನಾಲೆ ಇಟ್ಕೊಂಡು ಒಗ್ಗರಣೆ ಹಾಕಿದೆ. ಒಗ್ಗರಣೆ ಹಾಕಿಬಿಟ್ಟು ನಾವು ಕಟ್ ಮಾಡಿದ್ದನ್ನು ಆ ಒಗ್ಗರಣೆಗೆ ಹಾಕಿದೆ. ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿದರೆ ತುಂಬ ಬೇಗ ಬಾಡಿ ಹೋಗ್ತದೆ. ಆಮೇಲೆ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿನ ಹಾಕಿ ಬೇಯಿಸಿ ಇಟ್ಕೊಂಡಂತಹ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಶಾವಿಗೆ ಉಪ್ಪಿಟ್ಟಂತೂ ರೆಡಿ ಆಯಿತು. ಇಷ್ಟೇ ಇರುವಂಥದ್ದು ಕೆಲಸ 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ತಿಂಡಿ ತಿನ್ನೋಕ್ಕೂ ಮುಂಚೆ ನಾನು ಅಕ್ಕಿಯನ್ನು ಬೇಯಲಿಕ್ಕಿಟ್ಟೆ, ಮಧ್ಯಾಹ್ನಕ್ಕೆ ಅನ್ನ ಆಗಬೇಕಲ್ಲ ಅಂತ ಹೇಳಿ. ತಿಂಡಿ ತಿನ್ನೋಷ್ಟರಲ್ಲಿ ಇದು ಬಿಸಿ ಹೊಡಿತದಲ್ಲ ಅಂತ ಹೇಳಿ ನಾನು ಬೇಗ ಬೇಗ ಅಕ್ಕಿಯನ್ನು ಬೇಯಲಿಕ್ಕಿಟ್ಟೆ. ಹಾಗೆ ಇನ್ನೊಂದು ಒಲೆಯಲ್ಲಿ ಸ್ವಲ್ಪ ಬಿಸಿ ನೀರಿಟ್ಟೆ ಕುಡಿಲಿಕ್ಕೆ ಅಂತ ಹೇಳಿ. ನಾವು ಕೇರಳದಲ್ಲಿ ಎಲ್ಲರೂ ಬಿಸಿ ನೀರೇ ಕುಡಿಯುವಂಥದ್ದು, ಹಾಗಾಗಿ ಬಿಸಿ ನೀರಿಟ್ಟೆ. ನೀವು ಅಂದ್ಕೊಳ್ಬೋದು, ಅನ್ನ ಬೇಯಲಿಕ್ಕಿಟ್ಲು, ಇವಾಗ ಬಿರಿಯಾನಿ ತಿಂತಾ ಇದ್ದಾಳೆ ಏನು ಅಂತ ಹೇಳಿ. ಹೇಳ್ತೀನಿ ಕೇಳಿ. ಹಸ್ಬೆಂಡ್ಗೆ ರಜೆ ಇತ್ತು, ಒಂದು ಸಣ್ಣ ಜಗಳ ಕೂಡ ಆಡಿದ್ವಿ. ಜಗಳ ಸರಿ ಮಾಡಲಿಕ್ಕೆ ಅಂತ ಹೇಳಿ ಬಿರಿಯಾನಿ ತಂದು ಕೊಟ್ಟರು, ಅದನ್ನು ತಿಂತಾ ಇದ್ದೇನೆ ಮಧ್ಯಾಹ್ನ. ಹಾಗೆ ಸಂಜೆ ಹೊತ್ತಾಗುವಾಗ ಮೂವಿಗೆ ಹೋಗುವ ಅಂತ ಹೇಳಿದರು. ನಾನು ಮೂವಿಗೆ ಹೋಗುವ ಗೆಟ್ ರೆಡಿ ವೀಡಿಯೋ ಮಾಡಬೇಕು ಅಂತ ಹೇಳಿ ಈ ಥರದ್ದೆಲ್ಲ ಮಾಡ್ತಾ ಇದ್ದೇನೆ. ಡ್ರೆಸ್ ಎಲ್ಲ ಹಾಕಿ ಕೂದಲು ಯಾವ ಥರ ಕಟ್ಟಬೇಕು ಅಂತ ಹೇಳಿ ನಾನು ಕನ್ಫ್ಯೂಸಲ್ಲಿದ್ದೆ. ನೋಡಿ ಯಾವ ಥರ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ಸ್ಟೈಲ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಇದು ನಾನು ಇನ್ಸ್ಟಾಗೆ ರೀಡ್ ಮಾಡಿದ್ದು. ಯೂಟ್ಯೂಬಿಗೆ ಅರ್ಧ ಯೂಟ್ಯೂಬಿಗೆ ಮಾಡಿದೆ, ಅರ್ಧ ಇನ್ಸ್ಟಾಗೆ ಮಾಡಿದೆ. ಹಾಗೆ ಅಲ್ಲಿಗೂ ಅಲ್ಲ ಇಲ್ಲಿಗೂ ಅಲ್ಲ ಅಂತ ಹಾಕಿದೆ. ಹಾಗಾಗಿ ಇನ್ಸ್ಟಾದು ಕೂಡ ನನ್ನ ಕ್ಲಿಪ್ಪಿಂಗ್ಸ್ ಇಲ್ಲಿ ಹಾಕಿದ್ದು. ನೀವಿಲ್ಲಿ ಕಮೆಂಟ್ ಮಾಡಿ ಯಾವ ಹೇರ್ ಸ್ಟೈಲ್ ನನಗೆ ಸೂಟ್ ಆಗಿತ್ತು ಅಂತ ಹೇಳಿ. ಹಾಗೆ ನನಗೆ ಈ ಡ್ರೆಸ್ ಸೂಟ್ ಆಗ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ನಾನು ಇನ್ಸ್ಟಾಗೆ ತೆಗಿತಾ ಇರುವಂತಹ ವಿಡಿಯೋ ಇದು. ಫೈನಲಿ ನಾನು ಕಟ್ಟಿದ್ದು ಈ ಥರ ತಲೆ ಕೂದಲು ನೋಡಿ, ಈ ಥರ ರಬ್ಬರ್ ಹಾಕ್ಕೊಂಡು ಹೋದೆ. ಈ ಥರ ಹೋದದ್ದು. ಈ ಥರ ಯಾಕೆ ಕಟ್ಟಿದ್ದು ಅಂತ ಹೇಳಿದರೆ ಕಂಫರ್ಟ್ ಆಗಿರುತ್ತೆ. ಹಾಗೆ ಬೈಕಲ್ಲಿ ಹೋಗುವಾಗ ಕೂದಲು ಹಾರಾಡಿ ಒಂಥರ ಚಿಕ್ಕ ಆಗೋದಿಲ್ಲ ಅಂತ ಹೇಳಿ ನಾನು ಈ ಥರ ಕಟ್ಟಿದ್ದು. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಬೋರಿಂಗ್ ಆಗಿದೆಯಾ, ಫಸ್ಟ್ ಹೇರ್ ಸ್ಟೈಲ ಚೆನ್ನಾಗಿರುವಂಥದ್ದು ಇದಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಥಿಯೇಟರ್ಗೆ ಹೋಗಿ ನೋಡಿ ಈ ಮೂವಿ ಆಡು 3 ಅಂತ ಅನಿಸ್ತದೆ. ಆ ಮೂವಿ ನೋಡಲಿಕ್ಕೆ ಹೋದದ್ದು. ಮನೆಯಿಂದ ರೆಡಿಯಾಗಿ ಬರಬೇಕಾದ್ರೆ ಒಂದು ವಾಟರ್ ಬಾಟಲ್ ಕೂಡ ಇಟ್ಕೊಂಡಿದ್ದೆ. ಥಿಯೇಟರ್ ತಲುಪಬೇಕಾದ್ರೆ ಆ ಬಾಟಲ್ ಬಿದ್ದೋಗಿದೆ. ಹೋಗುವಾಗ ಹುಡುಕ್ತಾ ಹೋದ್ವಿ, ಬಾಟಲ್ ಅಂತೂ ಸಿಕ್ಕಲೂ ಇಲ್ಲ. ದಿನ ಅಂತೂ 50-50.